पूर्वं रामतपोवनादि गमनं पूर्वं रामतपोवनादि गमनं हत्वा मृगं काञ्चनं वैदेही हरणं जटायुमरणं वैदेही हरणं जटायुमरणं सुग्रीवसंभाषणं सुग्रीवसंभाषणं बाली निग्रहणं समुद्रहरणं लङ्कापुरीमर्दनं कृत्वा रावण कुम्भकर्णदनं सम्पूर्णरामायणं कृत्वा रावण कुम्भकर्णनिधनं सम्पूर्ण रामायणं. ಗುರುಭ್ಯೋ ನಮಃ. ವೇದಿಕೆಯಲ್ಲಿ ವಿರಾಜಮಾನರಾದಂತಹ ಯತಿ ಶ್ರೇಷ್ಠರುಗಳ ಚರಣಕ್ಕೆ ಪಡಮಟ್ಟು ಎಲ್ಲ ಗಣ್ಯರೇ, ಆದರಣೀಯ ಬಂಧುಗಳೇ, ಪದೇ ಪದೇ ಪ್ರತಿಷ್ಠಾನ ಚಟುವಟಿಕೆಯ ಬಗ್ಗೆ ನಾನು ಹೇಳಲು ಸರಿಯಾಗುವುದಿಲ್ಲ. ಈಗಾಗಲೇ ನಿಮಗೆಲ್ಲ ಗೊತ್ತಿದೆ. ಇನ್ನು ಮುಂದಿನ ಹಂತದಲ್ಲಿ ಪ್ರತಿಷ್ಠಾನವನ್ನು ಬೆಳಗಿಸಬೇಕು. ಈ ಉದ್ದೇಶ ಕಳೆದ ಡಿಸೆಂಬರ್ 26ರಂದು ಪರಮ ಪೂಜ್ಯ ರಾಜಶ್ರೀ ವೀರೇಂದ್ರ ಹೆಗ್ಗಡೆಯವರಿಂದ ಲೋಕಾರ್ಪಣೆಯಾಯಿತು. ಪೂಜ್ಯ ಯತಿವರ್ಯರುಗಳು ಭಾಗವಹಿಸಿದ್ದರು. ಅಂತಹ ಈ ಭವನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರಂತರ ನಡೆಯಬೇಕು ಎಂಬ ಉದ್ದೇಶದಿಂದ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಸಹಯೋಗ, ಕಲಾ ಪೋಷಕರುಗಳ ಸಹಕಾರದೊಂದಿಗೆ ಈ ಯೋಜನೆ ಸಂಕಲ್ಪಿಸಿ ಕಾರ್ಯಗತರಾದೆವು. ಹವ್ಯಾಸಿ ಬಳಗದ ಯಕ್ಷಗಾನ ಕಾರ್ಯಕ್ರಮ ಆಯೋಜಿಸುವ ಎಂಬ ಯೋಚನೆ, ಅದಕ್ಕೆ ಬೆಂಬಲ ಸಲಹೆ ಕೊಟ್ಟವರು ನನ್ನ ಆತ್ಮೀಯ ಪೃಥ್ವಿರಾಜ್ ಕವತಾರ ಅವರು ಬಂದಿದ್ದಾರೆ. ಆರಂಭದಲ್ಲಿ 15 ತಂಡಗಳಿಗೆ ಅವಕಾಶ ಕೊಡೋಣ ಎಂಬ ಉದ್ದೇಶ ಹೊಂದಿ ಪ್ರಕಟಿಸಿದಾಗ 36 ಅರ್ಜಿಗಳು ಬಂತು. ಅದರಲ್ಲಿ 26 ತಂಡಗಳನ್ನು ಆಯ್ಕೆ ಮಾಡಿದೆವು. 25ರಲ್ಲಿ ಸೀಮಿತವಾಯಿತು ಇಂದಿಗೆ. ಅಲ್ಲದೆ 7-8 ತಂಡದವರು ಫೋನ್ ಆಯಿಸಿ ನನ್ನಲ್ಲಿ ವಿಚಾರಿಸಿದರು ಅವಕಾಶ ಸಿಗಬಹುದಾ ಎಂಬುದಾಗಿ. ಇಲ್ಲ, ಮುಂದಿನ ಸಲ ನೋಡೋಣ ಅಂದೆ. ಆ ಯೋಜನೆ ತುಂಬ ಯಶಸ್ವಿಯಾಗಿದೆ ಎಂಬುದಾಗಿ ಹಲವು ಮಿತ್ರರು, ಕಲಾಭಿಮಾನಿಗಳು ನನಗೆ ಮೆಸೇಜ್ ಮೂಲಕ, ಫೋನ್ ಮೂಲಕ, ನೋಡಿದವರು ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಪೂಜ್ಯರುಗಳ ಆಶೀರ್ವಾದ ಹಾಗೂ ತಮ್ಮೆಲ್ಲರ ಸಹಕಾರವೇ ಕಾರಣ. ಮೊನ್ನೆ ತಾನೇ 17ರಂದು ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತ ಶ್ರೀಪಾದಂಗಳವರ ದಿವ್ಯ ಹಸ್ತದಲ್ಲಿ ದೀಪ ಪ್ರಜ್ವಲಿಸಿ ಈ ಸಾಂಸ್ಕೃತಿಕ ಉತ್ಸವ ಆರಂಭವಾಯಿತು. ಆಷಾಢ ಮಾಸದ ಜಡಿ ಮಳೆಯ ಜೊತೆಯಲ್ಲಿ ಇಲ್ಲಿ ಯಕ್ಷಗಾನದ ಮಳೆಯು ಬಂದ ಹಾಗಾಯಿತು. ಅಲ್ಲದೆ ವಿಶೇಷ ಅಂದರೆ ತೆಂಕುದೆಟ್ಟಿಗೆ ಮಾತ್ರ ಸೀಮಿತವಾಗಿದ್ದ ಗಡಿನಾಡು ಕಾಸರಗೋಡಿನಲ್ಲಿ ಹಿಂದೆ ಹಲವು ಮೇಳಗಳು ಇಲ್ಲಿ ಯಕ್ಷಗಾನ ಪ್ರದರ್ಶನ ಮಾಡುತ್ತಿದ್ದವು. ಆದರೆ ಈಗ ಬಡಗುತಿಟ್ಟಿನ ಪ್ರದರ್ಶನಗಳು ಭಾರಿ ಕಡಿಮೆ ಈ ಭಾಗದಲ್ಲಿ. ಅಂತ ಒಂದು 3-4 ಹವ್ಯಾಸಿ ಬಡಗುತಿಟ್ಟಿನ ತಂಡಗಳಿಗೆ ಇಲ್ಲಿ ಅವಕಾಶ ಸಿಕ್ಕಿತು. ಅಂತಹ ಸಾಂಸ್ಕೃತಿಕ ಉತ್ಸವದ ಕೊನೆಯ ಹಂತದಲ್ಲಿ ನಾವೀಗಿದ್ದೇವೆ. ಇಂದಿನ ಸಮಾರೋಪ ಸಮಾರಂಭ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಆಶೀರ್ವಚನ ನೀಡಲಿರುವ ಪರಮ ಪೂಜ್ಯರಾದ
ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರ ಚರಣಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗೈದು ಪ್ರಣವಪೂರ್ವಕವಾಗಿ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆಯೇ ದಿವ್ಯ ಉಪಸ್ಥಿತಿಯನ್ನು ನೀಡಿರುವಂತಹ ಕೊಂಡೆಯೂರು ಶ್ರೀ ನಿತ್ಯಾನಂದ ಯೋಗಾಶ್ರಮದ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರನ್ನು ಕೂಡ ಭಕ್ತಿಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ಅವರಲ್ಲಿ ವಿಜ್ಞಾಪನೆ. ಯೋಜನೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಐರೋಡಿ ರಾಜಶೇಖರ ಹೆಬ್ಬಾರ್, ಐರೋಡಿ ಹಂಗಾರಗಟ್ಟೆ ಶ್ರೀ ಯಕ್ಷಗಾನ ಕಲಾಕೇಂದ್ರ ಇದರ ಕಾರ್ಯದರ್ಶಿಗಳು, ಇವರನ್ನು ಶಾಲು ಹೊದಿಸಿ ಸ್ವಾಗತಿಸಬೇಕು ಅಂತ ಶ್ರೀ ವಾಸುದೇವ ಕಾರಂತ ಉಜಿರೆಕೆರೆ ಅವರಲ್ಲಿ ವಿನಂತಿ. ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಉಪಸ್ಥಿತರಿರುವಂತಹ ಬೆಂಗಳೂರು ವೆಲ್ಸ್ ಫಾರ್ಗೋ ಇಂಡಿಯಾ ಇದರ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಶ್ರೀ TM ಸತೀಶ, ಇವರನ್ನು ಶ್ರೀ ಪ್ರಸನ್ನ ಕಾರಂತ ದೇಶಮಂಗಲ ಅವರು ಶಾಲು ಹೊದಿಸಿ ಸ್ವಾಗತಿಸಬೇಕು ಅಂತ ವಿಜ್ಞಾಪನೆ. ಹಾಗೆಯೇ ಮಂಗಳೂರು ಮಾಂಡವಿ ಮೋಟಾರ್ಸ್ನ ಜನರಲ್ ಮ್ಯಾನೇಜರ್ ಆಗಿರುವಂತಹ ಶ್ರೀ ಶಶಿಧರ ಕಾರಂತ ಅವರನ್ನು ಶ್ರೀ ಸತೀಶ ಅಡಪ ಅವರು ವೇದಿಕೆಗೆ ಬಂದು ಶಾಲು ಹೊದಿಸಿ ಸ್ವಾಗತಿಸಬೇಕು. ನಮ್ಮನ್ನು ಸದಾ ಬೆಂಬಲಿಸ್ತಾ ಇರುವಂತಹ ಕೇರಳ ಗಡಿನಾಡ ಘಟಕದ ಕರ್ನಾಟಕ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ತೊಟ್ಟೆತೋಡಿ ಇವರನ್ನ ಶ್ರೀ ಸುಲ್ತಾನ್ ಗೌಡ ಮಂಡ್ಯ ಇವರು ವೇದಿಕೆಗೆ ಬಂದು ಶಾಲು ಹೊದಿಸಿ ಸ್ವಾಗತಿಸಬೇಕು. ಹಾಗೆಯೇ ಕರ್ನಾಟಕ ಬ್ಯಾಂಕ್ನ ಕ್ಲಸ್ಟರ್ ಹೆಡ್ ಆಗಿರುವಂತಹ ಶ್ರೀ ಸುಜಿತ್ ಕುಮಾರ್ ಇವರನ್ನ ವೇದಿಕೆಗೆ ಸ್ವಾಗತಿಸಲಿಕ್ಕೆ ಬರ್ತಾರೆ ಶ್ರೀ ಯೋಗೇಶ್ ರಾವ್ ಚೆಗುರುಪಾದೆ ಅವರು. ಪುಲ್ಕೂರು ದೇವಸ್ಥಾನದ ಆಡಳಿತ ಸಮಿತಿ ಅಧ್ಯಕ್ಷರಾಗಿರುವಂತಹ ಶ್ರೀ ಶೀನಾ ಶೆಟ್ಟಿ ಕಜೆ ಇವರನ್ನ ಶಾಲು ಹೊದಿಸಿ ಸ್ವಾಗತಿಸಬೇಕು ಅಂತ ಶ್ರೀ ಪ್ರಭಾಕರ್ ಕಾರಂತ ಅವರಲ್ಲಿ ವಿನಂತಿ. ಹಾಗೆ ಇವತ್ತು ಅಭಿನಂದನಾ ಭಾಷಣವನ್ನು ನೆರವೇರಿಸಲಿಕ್ಕಿರುವಂತಹ ಶ್ರೀ GK ಭಟ್ ಸೇರಾಜ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಅವರನ್ನು ಶಾಲು ಹೊದಿಸಿ ಸ್ವಾಗತಿಸಬೇಕು ಅಂತ ಶ್ರೀಮುಖಮಯ್ಯ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮುಖಮಯ್ಯ. ಸಿರಿಬಾಗಿಲು ವೆಂಕಪ್ಪಯ್ಯ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕಿರುವಂತಹ ಶ್ರೀಮತಿ ಶಕುಂತಳಾ ಭಟ್ ಕುಂಚಿನಡ್ಕ ಇವರನ್ನ ಶಾಲು ಹೊದಿಸಿ ಸ್ವಾಗತಿಸಬೇಕು ಅಂತ ಶ್ರೀಮತಿ ಸುಮಿತ್ರಾಮಯ್ಯ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸಿರಿಬಾಗಿಲು ವೆಂಕಪ್ಪಯ್ಯ ಪ್ರತಿಷ್ಠಾನದ ವತಿಯಿಂದ ಕಳೆದ ಅನೇಕ ವರ್ಷಗಳಿಂದ ಸಿರಿಬಾಗಿಲು ವೆಂಕಪ್ಪಯ್ಯ ಪ್ರಶಸ್ತಿಯನ್ನು ಪ್ರದಾನಿಸಿಕೊಂಡು ಬರಲಾಗುತ್ತಿದೆ. ಪರಮ ಪೂಜ್ಯ ಶ್ರೀ ಶ್ರೀ ಯಡನೀರು ಶ್ರೀಗಳ ಪಾದಪದ್ಮಗಳಿಗೆ, ಹಾಗೆಯೇ ಶ್ರೀ ಶ್ರೀ ಕೊಂಡೆಯೂರು ಸ್ವಾಮೀಜಿಯವರ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಆದರಣೀಯ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆ ಮುಂದಿರುವಂಥ ಯಕ್ಷಗಾನ ಅಭಿಮಾನಿಗಳೇ ಹಾಗೂ ಸಿರಿಬಾಗಿಲು ಪ್ರತಿಷ್ಠಾನದ ಹಿತೈಷಿಗಳೇ, ಕಳೆದ 3 ದಿವಸಗಳಿಂದ ನಡೆಯುತ್ತಾ ಬಂದು ಇಂದೀಗ ಏನು ಸಮಾರಂಭಕ್ಕೆ ಸಜ್ಜಾಗ್ತಾ ಇರುವಂಥ ಈ ಒಂದು ಸಿರಿಬಾಗಿಲು ಯಕ್ಷ ವೈಭವ ಈ ಕಾರ್ಯಕ್ರಮದಲ್ಲಿ ಸಾಧಕರನ್ನು ಪರಿಚಯಿಸುವ ಅಥವಾ 2 ಅಭಿನಂದನೆಯ ಮಾತುಗಳನ್ನು ಹೇಳುವುದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶ್ರೀಯುತ ರಾಮಕೃಷ್ಣ ಮಯ್ಯರಿಗೆ ಹಾಗೂ ಪ್ರತಿಷ್ಠಾನದ ಎಲ್ಲ ಸಂಬಂಧಪಟ್ಟವರಿಗೆ
ನಾನು ಮೊದಲಾಗಿ ಋಣಿಯಾಗಿದ್ದೀನಿ ಅಂತ ಹೇಳಬೇಕು. ಬಂಧುಗಳೇ, ನಿಮಗೆಲ್ಲ ಗೊತ್ತಿದೆ, ಸಾಮಾನ್ಯವಾಗಿ ಮಾತಾಡುವುದೇ ಕೆಲಸ ಅಂತ ಇದೆ. ಕೆಲವು ಸಂದರ್ಭದಲ್ಲಿ ಕೆಲಸವೇ ಮಾತಾಡುವುದು ಅಂತಲೂ ಇದೆ. ಒಳ್ಳೆ ಕೆಲಸಗಾರರು ಅನೇಕ ಮಂದಿ ಅವರು ಮಾತಾಡೋದೇ ಇಲ್ಲ. ಇವತ್ತು ಪ್ರಾಯಶಃ ಅವರು ಬರುವಾಗಿತ್ತು ಇಲ್ಲಿಗೆ ಡಾಕ್ಟರ್ ಮೋಹನ ಆಳ್ವರು. ಅವರು ಎಲ್ಲಿಯೂ ತಮ್ಮನ್ನು ಉದ್ಘಾಟಿಸಿಕೊಳ್ಳುವುದಿಲ್ಲ. ಅವರ ಕೆಲಸಗಳೇ ಹೇಳ್ತಾರೆ ಮೋಹನ ಆಳ್ವರು ಏನು ಅಂತ. ಅದೇ ರೀತಿಯೊಂದು ವ್ಯಕ್ತಿತ್ವ ನಮ್ಮ ಆತ್ಮೀಯರು ಯಕ್ಷಗಾನ ರಂಗದ ಒಬ್ಬ ಮೇರು ಭಾಗವತರಾಗಿರುವಂಥ ಸಿರಿಬಾಗಿಲು ರಾಮಕೃಷ್ಣ ಮಯ್ಯ ಇವರು. ಏನು ನಮ್ಮ ಸಾಂಪ್ರದಾಯಿಕ ಯಕ್ಷಗಾನ ಕಲೆ ಇದೆ, ಇದನ್ನು ಸಂರಕ್ಷಿಸುವ ಹಾಗೂ ಸಂವರ್ಧಿಸುವ ನಿಟ್ಟಿನಲ್ಲಿ ಮಯ್ಯರು ಹಾಗೂ ಸಂಬಂಧಪಟ್ಟ ಪ್ರತಿಷ್ಠಾನದೆಲ್ಲರೂ ಅವರು ಅನವರತ ಅದು ತೊಡಗಿಸಿಕೊಂಡಿದ್ದಾರೆ ಎನ್ನುವುದೇ ದೊಡ್ಡ ವಿಷಯ. ಯಕ್ಷಗಾನವನ್ನು ಅವರು ಉಳಿಸಿದ್ರು, ಇವರು ಉಳಿಸಿದ್ರು, ಅದೆಲ್ಲ ಹೇಳುವ ಅಗತ್ಯ ಇಲ್ಲ. ಪ್ರಾತಸ್ಮರಣೀಯರಾದಂಥ ನೆಡ್ಲೆ ನರಸಿಂಹ ಭಟ್ರು ಯಕ್ಷಗಾನ ಹಿಮ್ಮೇಳದ ಕುಲಪತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವರು ಒಂದು ಮಾತು ಹೇಳಿದರು, ಯಕ್ಷಗಾನ ಎನ್ನುವ ಮರ ಅದು ಸಾಯುವುದಿಲ್ಲ, ಅದಕ್ಕೆ ಆಗಾಗ ನೀರು ಗೊಬ್ಬರ ಕೊಡಬೇಕು, ಅದು ತಂದೆ ತಾನೇ ಬೆಳೀತದೆ. ಐರೋಡಿ ರಾಜಶೇಖರ್ ಹೆಬ್ಬಾರವರು ಶಾಲು ಹೊದಿಸ್ತಾ ಇದ್ದಾರೆ. ಶ್ರೀಮತಿ ಮಂಗಳಾದೇವಿಯವರು ಹಾರಾರ್ಪಣೆ ಮಾಡಲಿಕ್ಕಿದ್ದಾರೆ. ಸಿರಿಬಾಗಿಲು ವೆಂಕಪ್ಪಯ್ಯ ಪ್ರಶಸ್ತಿಯನ್ನು ಇದೀಗ ಶ್ರೀಮತಿ ಶಕುಂತಲಾ ಕೆ ಭಟ್ ಕುಂಚಿನಡ್ಕ, ಹಿರಿಯ ಸಂಗೀತ ವಿದ್ವಾಂಸರು ಕಾಸರಗೋಡು, ಇವರು ಪಡೆದುಕೊಳ್ತಾ ಇದ್ದಾರೆ. ಪ್ರತಿಷ್ಠಾನ ಬಹಳ ಹೆಮ್ಮೆಯಿಂದ ಶ್ರೀಮತಿ ಶಕುಂತಲಾ ಭಟ್ ಕುಂಚಿನಡ್ಕ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಾ ಇದೆ. ಫಲಾರ್ಪಣೆ, ಸನ್ಮಾನ ಪತ್ರ ಅರ್ಪಣೆ. ಶ್ರೀಮತಿ ಶಕುಂತಲಾ ಭಟ್ ಕುಂಚಿನಡ್ಕ ಅವರ ಸುಪುತ್ರ CP ಶಾಲೆಯಲ್ಲಿ ಉದ್ಯೋಗಿಯಾಗಿರುವಂಥವರು ಶಾಮಣ್ಣ. ಶ್ರೀ ಶ್ರೀ ಸಚ್ಚಿದಾನಂದ ಮಹಾಸ್ವಾಮಿಗಳ ಪಾದಾರವಿಂದಕ್ಕೂ ಹಾಗೂ ಕೊಂಡೆಯೂರು ಮಠದ ಶ್ರೀ ಶ್ರೀ ಮಹಾಸ್ವಾಮಿಗಳವರ ಪಾದಾರವಿಂದಕ್ಕೂ ನಮಸ್ಕರಿಸುತ್ತಾ, ನನ್ನಮ್ಮ, ನನ್ನ ಗುರುಗಳು ಚಕ್ರಕೋಡಿ ನಾರಾಯಣ ಶಾಸ್ತ್ರಿಗಳು, ಇವರೆಲ್ಲರನ್ನು ಸ್ಮರಿಸಿಕೊಂಡು ಎರಡು ಮಾತು ಆಡಲಿಕ್ಕೆ ಇಷ್ಟಪಡ್ತೇನೆ. ಸಿರಿಬಾಗಿಲು ಹೆಸರೇ ಒಂದು ಅಂದ, ಒಂದು ಚಂದ. ಅದರ ಒಳಗೆ ಸಿರಿ ನಾಟ್ಯವಾಡುತ್ತಿದ್ದಳು ಅನ್ನೋ ಒಂದು ಭಾವನೆ. ಇಲ್ಲಿ ಎಲ್ಲ ಕಲಾವಿದರು, ಕಲಾಪೋಷಕರು, ಮಹಾ ವ್ಯಕ್ತಿಗಳು ಇಲ್ಲಿ ಸಂದರ್ಭೋಚಿತವಾಗಿ ಇದ್ದುಕೊಂಡು ಎಲ್ಲವನ್ನು ನಡೆಸಿಕೊಂಡು ಬರ್ತಿದ್ದಾರೆ. ಅಂಥ ಮಹಾಪ್ರತಿಷ್ಠಾನದ ವೆಂಕಪ್ಪಯ್ಯ ಸ್ಮಾರಕ ಪ್ರತಿಷ್ಠಾನದ ವತಿಯಿಂದ ನನ್ನನ್ನು ಗುರುತಿಸಿ ಇಲ್ಲಿ ತನಕ ಪ್ರೀತಿಯಿಂದ ಕರೆದು ನನ್ನನ್ನು ಆತ್ಮೀಯವಾಗಿ ಗೌರವಿಸಿದಂಥ ಈ ವೆಂಕಪ್ಪಯ್ಯ ಸ್ಮಾರಕ ಪ್ರತಿಷ್ಠಾನದ ಮುಖ್ಯವಾಗಿ ಸಿರಿಬಾಗಿಲು ರಾಮಕೃಷ್ಣ ಮಯ್ಯ ಮತ್ತು ಕುಟುಂಬದವರು
ಹಾಗೂ ಇತರ ಸದಸ್ಯರಿಗೆ ಮನಪೂರ್ತಿ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಅವರೊಬ್ಬ ನನ್ನನ್ನು ಗುರುತಿಸುತ್ತಾರೆ ಅಂದರೆ ಅವರೊಬ್ಬರು ರಾಮಕೃಷ್ಣಮಯ್ಯ ಒಬ್ಬರು ಮೇರು ಕಲಾವಿದ. ಅವರ ಈ ಸಂಗೀತಕ್ಕೂ ಹಾಗೂ ಯಕ್ಷಗಾನಕ್ಕೂ ಸಂಬಂಧ ಇದೆ ಅಂತ ಇವರು ಈಗ ರಾಜವರು ಹೇಳಿದರು. ನಿಜ, ಅವರು ಹಾಡಿದಂಥ ಎಷ್ಟೋ ಹಾಡುಗಳನ್ನು ಕೇಳಿದ್ದೇನೆ, ನೋಡಿದ್ದೇನೆ, ಭಾವುಕಳಾಗಿದ್ದೇನೆ. ಅಂಥ ವಿದ್ವಾಂಸರಿಂದ ನಾನಿಂದು ಗೌರವವನ್ನು ಪಡೆದು ತುಂಬ ಸಂತೋಷ, ಗೌರವದಿಂದ ಸ್ವೀಕರಿಸಿದ್ದೇನೆ. ಸಂತೋಷ. ಇದೇ ರೀತಿ ಮಹಾಗಣಪತಿ ಗುರುವಾನುಗ್ರಹ ಎಲ್ಲರಿಂದ ಈ ಪ್ರತಿಷ್ಠಾನದಲ್ಲಿ ಅನೇಕ ಒಳ್ಳೆ ಕಲಾವಿದರು ಬೆಳಕಿಗೆ ಬರಲಿ, 100 ವರ್ಷ ಕಾಲ ಇದು ನಡೆಯುತ್ತಾ ಹೋಗಲಿ ಅಂತ ಮನಪೂರ್ತಿ ಶುಭವನ್ನು ಕೋರುತ್ತಾ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಹಾಗೆ ಒಂದು ತುಣುಕು, ರಾಗದ ತುಣುಕು ಇಲ್ಲಿ ಇವರಿಗೆ ಸಮರ್ಪಣೆ ಮಾಡುವಂಥದ್ದೊಂದು ಅಣುವಿಗೆ ಅಣುವಾಗಿ ಘನಕ್ಕೆ ಘನವಾಗಿ ಅಣುವಿಗೆ ಅಣುವಾಗಿ ಘನಕ್ಕೆ ಘನವಾಗಿ ಗುಣತ್ರಯ ತತ್ವಕ್ಕೆ ಮೀರಿದ ದೊರೆಯಾಗಿ, ಗುಣತ್ರಯ ತತ್ವಕ್ಕೆ ಮೀರಿದ ದೊರೆಯಾಗಿ. ಹಾಗೆಯೇ ಪ್ರತಿಷ್ಠಾನದ ವಿವಿಧ ಯೋಜನೆಗಳನ್ನು ಮಯ್ಯರಲ್ಲಿ ಸಾಕಾರಗೊಳಿಸಿದ್ದಾರೆ. ಈ ಎಲ್ಲ ಯೋಜನೆಗಳು ಬಹಳ ಸುಸೂತ್ರವಾಗಿ ಸಾಕಾರಗೊಳ್ಳುವುದಕ್ಕೆ ಅನೇಕ ಮಹನೀಯರುಗಳು ಸಹಾಯವನ್ನು ಮಾಡಿದ್ದಾರೆ. ಅವರನ್ನು ಹಾಗೆ ಅವರು ನೋಡಿಕೊಂಡಿದ್ದಾರೆ. ಅವರು ಬಹಳ ವಿಶಾಲ ಹೃದಯಿ. ಇನ್ನೂ ಕೂಡ ಅವರಿಗೆ ಸಂದಾಯವಾಗಬೇಕಾದಂಥ ಹಣ ಬಾಕಿ ಇದೆ. ಆದರೂ ಅವರು ನಮಗೆ ಪೂರ್ಣವಾದಂತಹ ಒಂದು ಸಹಕಾರವನ್ನು ನೀಡಿಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಶ್ರೀ ಕುಮಾರ ಸುಬ್ರಹ್ಮಣ್ಯ ಮುಳಿಯಾಲ ಅವರು ಕೂಡ ವೇದಿಕೆಗೆ ಬರಬೇಕು, ಅನುಗ್ರಹಿಸ್ತಾ ಇದ್ದಾರೆ. ಇನ್ನೋರ್ವರು ಶ್ರೀ ರಾಘವೇಂದ್ರ ಉಡುಪ ನೇರಳಕಟ್ಟೆ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಪ್ರಮುಖವಾಗಿ ಮರೆಯಲಾರದ ಮಹಾನುಭಾವರು ಎನ್ನುವಂತಹ 4 ಸಂಪುಟಗಳ ಪುಸ್ತಕಗಳು ಬಹಳ ಯಶಸ್ವಿಯಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ಹೊರಬರಬೇಕು ಅಂತ ಇದ್ದರೆ ರಾಘವೇಂದ್ರ ಉಡುಪ ಅವರ ಕೊಡುಗೆ ಬಹಳ ಅನನ್ಯವಾಗಿರುವಂತಹದ್ದು. ಈ ಆಶೀರ್ವಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಇನ್ನೋರ್ವರು ಡಾಕ್ಟರ್ ಸತ್ಯನಾರಾಯಣ ಕಾವು, ವೃತ್ತಿಯಲ್ಲಿ ವೈದ್ಯರಾಗಿದ್ದು ಪ್ರಮುಖವಾಗಿ ಈ ಮರೆಯಲಾರದ ಮಹಾನುಭಾವರು ಕಾರ್ಯಕ್ರಮ ಮುನ್ನಡೆಸಿಕೊಂಡು ಹೋಗುವಲ್ಲಿ ಅವರ ಕೊಡುಗೆ ಬಹಳ ದೊಡ್ಡದಾಗಿರುವಂತಹದ್ದು. ಪ್ರತಿದಿನ ಮಾಡಿ ಕೊಡಬೇಕಾದಂತಹ ಏನು ಸಲಹೆಗಳು ಅಲ್ಲಲ್ಲಿ ನೇರವಾಗಿ ಕೊಟ್ಟು ಸಮಯಕ್ಕೆ ಸರಿಯಾಗಿ ಮುಗಿಸಿ ಮತ್ತು ಅವುಗಳನ್ನು ಕೂಡ ಕಂಪ್ಯೂಟರ್ನಲ್ಲಿ ಸಾಫ್ಟ್ ಕಾಪಿಯಾಗಿ ಸ್ಟೋರ್ ಮಾಡಿಡುವಲ್ಲಿ ಡಾಕ್ಟರ್ ಸತ್ಯನಾರಾಯಣ್ ಅವರ ಕೊಡುಗೆ ಬಹಳ ಶ್ಲಾಘನೀಯವಾಗಿರುವಂತಹದ್ದು. ಅವರನ್ನು ಕೂಡ ಪರಮಪೂಜ್ಯ ಸ್ವಾಮೀಜಿಯವರು ಆಶೀರ್ವದಿಸ್ತಾ ಇದ್ದಾರೆ. ಇನ್ನೋರ್ವರು ಕಿನ್ನಿಗೋಳಿಯ ಅನಂತ ಪ್ರಕಾಶದ ಶ್ರೀ ಮಿಥುನ್ ಉಡುಪ ಕೊಡೆತ್ತೂರವರು ಪ್ರತಿ ತಿಂಗಳು ಮಾಸಿಕವಾಗಿ ಅದನ್ನು ಹೊರತಂದು ಅದನ್ನು ಎಲ್ಲ ಓದುಗರಿಗೆ ಹಂಚಿ ಬರ್ತಾ ಇದ್ದಾರೆ. ಇದು ಇವತ್ತು ಕೇವಲ ಸಾಂಕೇತಿಕವಾದಂತಹ ಗೌರವ ಅಷ್ಟೇ. ಮುಂದಿನ ಕಾರ್ಯಕ್ರಮಗಳಲ್ಲಿ ಅವರನ್ನು ಬಹಳ ದೊಡ್ಡ ರೀತಿಯಲ್ಲಿ ಸನ್ಮಾನಿಸಬೇಕು ಅಂತ ಹೇಳಿ ಮಯ್ಯರು ನಿರ್ಧಾರ ಮಾಡಿದ್ದಾರೆ.
ಇನ್ನೊಂದು ಬಹಳ ಮುಖ್ಯ ಕಾರ್ಯಕ್ರಮ, ಸಾಹಿತ್ಯದ ಕಂಪು ಎಷ್ಟು ಹರಡುತ್ತದೆ ಅಂತ ಹೇಳಿ ನಮಗೆ ಇಲ್ಲಿ ಕುಳಿತುಕೊಂಡು ಅದನ್ನು ಯೋಚಿಸಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಇಲ್ಲಿಯ ಕಾರ್ಯಕ್ರಮಗಳಿಂದ ಪ್ರೇರೇಪಿತರಾಗಿ ಬೆಂಗಳೂರಿನಿಂದ, ಮಂಡ್ಯದಿಂದ 3 ನಮ್ಮ ಜೊತೆ ಇವತ್ತು ಉಪಸ್ಥಿತರಿದ್ದಾರೆ. ಶ್ರೀ ಸುಲ್ತಾನ್ ಗೌಡ, ಶ್ರೀ ಷಣ್ಮುಗಂ ಮತ್ತು ಶ್ರೀ ಶರತ್. ನಿರಂತರವಾಗಿ ಸಾಹಿತ್ಯದ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇರುವಂತಹ ಮಹನೀಯರುಗಳು ಇವರು 3 ಕೂಡ. ಇಬ್ಬರು ಕೂಡ ಇಂಡಸ್ಟ್ರಿಯಲಿಸ್ಟ್. ಕೇವಲ ಫೇಸ್ಬುಕ್ನಲ್ಲಿ ಪ್ರತಿಷ್ಠಾನದ ಕಾರ್ಯಕ್ರಮಗಳನ್ನು ನೋಡಿ ಆಕರ್ಷಿತರಾಗಿ ಇಲ್ಲಿಗೆ ಬಂದವರು. ಪ್ರತಿಷ್ಠಾನದಿಂದ ಪ್ರಕಾಶಿಸಲ್ಪಟ್ಟಂತಹ ಅನೇಕ ಪುಸ್ತಕಗಳನ್ನು ಈಗಾಗಲೇ ಅವರು ಕೊಂಡುಕೊಂಡು ಅದನ್ನು ಅನೇಕ ಓದುಗರುಗಳಿಗೆ ತಲುಪಿಸಿದ್ದಾರೆ. ಸುಲ್ತಾನ್ ಗೌಡ ಮಂಡ್ಯ, ಶ್ರೀ ಷಣ್ಮುಗಂ ಮತ್ತು ಶ್ರೀ ಶರತ್ ಅವರಿಗೆ ಪ್ರತಿಷ್ಠಾನದ ಪರವಾಗಿ ಮತ್ತು ಇಲ್ಲಿ ನಡೆದಿರುವಂಥ ಎಲ್ಲರ ಪರವಾಗಿ ಹಾರ್ದಿಕವಾದಂತಹ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಓಂ ನಮೋ ಪ್ರಣವಾರ್ಥಾಯ ಶತಜ್ಞಾನೈಕಮೂರ್ತೆ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತೆ ನಮಃ. ಅತ್ಯಂತಕಾಲಂ ಮತಸಿ ಕುಸುಮಪ್ರಕಾಶಂ ನಿಕ್ವಾಸರಂ ಕನಕಭೂಷಣ ಭೂಷಿತಾಂಗಂ ವಿಸೃಸ್ತಕೇಶಂ ಮರುಣಾಧನಂ ಮಾಯದಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾ ನವನೀತಹಸ್ತ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯವರ್ಯಂತಾಂ ವಂದೇ ಗುರುಪರಂಪರಾಂ. ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ಕರ್ನಾಟಕ ಸಂಭ್ರಮ ಯುವತರ ಸವಿ ನೆನಪನ್ನು ಕೂಡ ಇದರೊಂದಿಗೆ ಸೇರಿಸಿಕೊಂಡು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಇದರ ಸಹಯೋಗದಲ್ಲಿ ಸಾಂಸ್ಕೃತಿಕ ಉತ್ಸವ ಸಿರಿಬಾಗಿಲು ಯಕ್ಷ ವೈಭವ ಅನ್ನುವಂಥ ಒಂದು ಪರಿಕಲ್ಪನೆಯೊಂದಿಗೆ ಬಹುಶಃ ನಮ್ಮ ಕಾಸರಗೋಡಿನ ಈ ಪ್ರದೇಶದಲ್ಲಿ ಪ್ರಥಮವಾಗಿ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಆ ರೀತಿಯಲ್ಲಿ 25 ಹವ್ಯಾಸಿ ಯಕ್ಷಗಾನ ತಂಡಗಳಿಂದ ಯಕ್ಷಗಾನ ಪ್ರದರ್ಶನವನ್ನು ಏರ್ಪಡಿಸುವ ಮೂಲಕ ಒಂದು ಹೊಸ ದಾಖಲೆಯನ್ನು ಇವತ್ತು ಬರಿತಾ ಇದೆ. 17ರಂದು ಇದರ ಉದ್ಘಾಟನೆ ಕೂಡ ನಾನು ಇಲ್ಲಿ ಬಂದು ಭಾಗವಹಿಸಿದ್ದೆ. ಆ ಸಂದರ್ಭದಲ್ಲಿ ಕೂಡ ಇದರ ಬಗ್ಗೆ ಹೇಳಿದ್ದೆ. ಇಂತಹ ಒಂದು ಪ್ರದೇಶದಲ್ಲಿ ಕೇವಲ ಯಕ್ಷಗಾನ ಪ್ರದರ್ಶನ ಮಾತ್ರವಲ್ಲದೆ ಯಕ್ಷಗಾನದ ಕುರಿತಾದಂತಹ ಸಂಶೋಧನೆ ಇರಬಹುದು, ಅಥವಾ ಅದರ ಬಗ್ಗೆ ಒಂದು ಒಳ್ಳೆ ಒಂದು ಮ್ಯೂಸಿಯಂ ಮತ್ತು ಇನ್ನಿತರ ಮರೆಯಲಾಗದ ಮಹಾನುಭಾವರು ಅನ್ನುವಂತಹ ಒಂದು ಪರಿಕಲ್ಪನೆ ಅಡಿಯಲ್ಲಿ ಬಹಳಷ್ಟು ಸಂದು ಹೋದಂತಹ ಹಿರಿಯ ಕಲಾವಿದರ ಒಂದು ಪರಿಚಯ ಮಾಡುವಂತಹ ಒಂದು ಉತ್ಕೃಷ್ಟವಾದಂಥ ಒಂದು ಕೆಲಸ. ಈ ರೀತಿ ಬಹಳಷ್ಟು ಬೇರೆ ಬೇರೆ ಯಕ್ಷ ಸಂಬಂಧವಾದಂಥ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡು ಈ ಸಾಂಸ್ಕೃತಿಕ ಪ್ರತಿಷ್ಠಾನ ಇವತ್ತಿಲ್ಲಿ ಎದ್ದು ನಿಂತಿದೆ. ಶ್ರೀರಾಮಕೃಷ್ಣ ಮಯ್ಯ ಅವರ ಒಂದು ಕನಸಿನ ಈ ಪ್ರತಿಷ್ಠಾನ ಇವತ್ತು ಉದ್ಘಾಟನೆಗೊಂಡು ಆ ನಂತರದಲ್ಲಿ ಬಹಳಷ್ಟು ಬೇರೆ ಬೇರೆ ವಿಧವಾದಂತಹ ಬರೀ ಯಕ್ಷಗಾನಕ್ಕೆ ಮಾತ್ರವಲ್ಲ, ಏನು ನಮ್ಮ ಭಾರತೀಯ ಕಲಾ ಪ್ರಾಕಾರಗಳಿವೆ ಅದಕ್ಕೆಲ್ಲ ಸಂಬಂಧಪಟ್ಟಂತಹ ಕಲೆಯನ್ನು ಒಂದುಗೂಡಿಸಿಕೊಂಡು ಇಲ್ಲಿ ಅದರ ಪ್ರದರ್ಶನವನ್ನು ಏರ್ಪಡಿಸುವ ಮೂಲಕ ಇವತ್ತೊಂದು ಸಾಂಸ್ಕೃತಿಕ ಭವನವಾಗಿ ಇವತ್ತು ನಮ್ಮ ಕಾಸರಗೋಡಿನಲ್ಲಿ ಇದು ಪರಿಚಯಗೊಳ್ತಾ ಇದೆ. ಇಷ್ಟು ಇದರಲ್ಲಿ ಒಳಗೊಂಡಿದೆ. ಇದನ್ನು ಪ್ರತಿಷ್ಠಾನಕ್ಕೆ ಸ್ವಾಮೀಜಿಯವರ ಅನುಗ್ರಹವನ್ನು ಹೊಂದಿಕೊಂಡು ಇದನ್ನು ಹಸ್ತಾಂತರಿಸ್ತಾ ಇದ್ದಾರೆ. ಮಯ್ಯರು ವೇದಿಕೆಗೆ ಬರಬೇಕು, ಇದನ್ನು ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿ. ಭವನೋಸ್ಮಾಕಂ ಆಚಾರ್ಯ ನಿತ್ಯ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ ಭಗವತಿ ಯದನುಭಾವಾತ್ ಏಡಮುಖೋಪಿ ವಾಗ್ಮಿ ಜಡಮತಿರಪಿ ಜಂತು ಜಾಯತೆ ಪ್ರಾಜ್ಞಮೌಲಿ ಸಕಲವಚನಚೇತೋ ದೇವತಾ ಭಾರತಿ ಸಾ ಮಮ ವಚಸ ನಿಧತ್ತಾಂ ಸನ್ನದೇ ಮಾನಸ. ಶ್ರೀ ಹರಿಗುರುಭ್ಯೋ ನಮಃ. ವೆಂಕಪ್ಪಯ್ಯ ಪ್ರತಿಷ್ಠಾನದ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಇಲ್ಲಿ ಸಂಘಟನೆಗೊಂಡಿದೆ. ಕಳೆದ 17 ತಾರೀಕಿನಿಂದ ಬೇರೆ ಬೇರೆ ರೀತಿಯ ಕಾರ್ಯಕ್ರಮವನ್ನು ಸಂಯೋಜಿಸಿ ಇದೀಗ ಸಮಾಪನ ಹಂತದಲ್ಲಿದೆ. ಒಂದು ಯಕ್ಷಗಾನ ಕಲೆಗೆ ಎಷ್ಟು ಮಹತ್ವ ಇದೆ ಎಂಬುದನ್ನು ಜನಗಳ ಬಳಿಗೆ ಮುಟ್ಟಿಸುವಂತಹ ಅನಿವಾರ್ಯತೆ ಇರುವಂತಹ ಸಂದರ್ಭದಲ್ಲಿ ಸಿರಿಬಾಗಿಲಿನಲ್ಲಿ
ಈ ಪ್ರತಿಷ್ಠಾನದ ಮೂಲಕ ಬಹಳ ಕರ್ತವ್ಯದ ನಡೆಯನ್ನು ಇಡ್ತಾ ಇದ್ದಾರೆ. ನಮ್ಮ ರಾಮಕೃಷ್ಣಮಯ್ಯರು ರಾಮ ಮತ್ತು ಕೃಷ್ಣ, ರಾಮ ನಡೆದಂತೆ ನಡಿಬೇಕು, ಕೃಷ್ಣ ನುಡಿದಂತೆ ನಡಿಬೇಕು ಅಂತ. ಹಾಗಾಗಿ ಎರಡು ಹೆಸರು ಅನ್ವರ್ಥ ಮಾಡಿ ರಾಮನ ನಡೆಯು ಕೃಷ್ಣನ ನುಡಿಯೂ ಸೇರಿದಂತೆ ಒಂದು ಅರ್ಥಪೂರ್ಣವಾದಂತಹ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಈ ಕಲೆ, ಭಾರತೀಯ ಬಹಳಷ್ಟು ಕಲೆಗಳಿದ್ದಾವೆ, ಆದರೆ ಪುರಾಣವನ್ನು ಅತ್ಯಂತ ಸಾಮಾನ್ಯರಿಗೂ ಹತ್ತಿರದಲ್ಲಿ ಮುಟ್ಟಿಸುವಂತಹ ಸುಲಭ ಸಾಧನವಾಗಿ, ಹಣ್ಣನ್ನು ರಸಾಯನ ಮಾಡಿ ಕುಡಿಸಿದ ಹಾಗೆ ಜನಗಳ ಬಳಿಗೆ ಮುಟ್ಟಿಸಿದ್ದಲ್ಲದೆ ಅದೆಷ್ಟೋ ಜನಗಳು, ಸಾಮಾನ್ಯರಿಗೂ ಸಹ ಪುರಾಣದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ವಿನಿಮಯ ಮಾಡುವಂತಹ ಒಂದು ವಾತಾವರಣ ನಿರ್ಮಾಣ ಮಾಡಿದ ದೊಡ್ಡ ಕ್ರಾಂತಿ ನಮ್ಮ ಪಾರ್ಥಿಸುಬ್ಬನವನಂತ ಅವತರಿಸಿದಂತನೆಲ್ಲ ಅಂತಲೇ ಹೇಳಬೇಕು. ಅಂತಹ ಪುಣ್ಯಾತ್ಮರಿಂದಾಗಿ ಇವತ್ತು ಇಷ್ಟೊಂದು ದೊಡ್ಡ ಕಲೆಯಾಗಿ ಜಗತ್ತಿನಾದ್ಯಂತ ಬಹಳ ಪಸರಿಸ್ತಾ ಇದೆ. ಆದರೆ ಇದು ಹುಟ್ಟಿದಂತಹ ಕಾಸರಗೋಡು ಜಿಲ್ಲೆಯಲ್ಲಿ ಎಷ್ಟೊಂದು ಸಾಧಕರು ಈ ಕಲೆಯ ಮೂಲಕ ತ್ಯಾಗ ಮಾಡಿದ್ದಾರೆ, ಅವರನ್ನು ಗುರುತಿಸಿಕೊಳ್ಳುವಂತಹ ಒಂದು ಕಾರ್ಯವನ್ನೂ ಮಾಡಿದ್ದಾರೆ. ಈ ಕಾರ್ಯಕ್ರಮನ ಸಂಯೋಜಿಸುವ ಮೂಲಕ ಸಮಾಜದಲ್ಲಿ ಒಂದು ಕಲೆಯ ಧರ್ಮ, ಸಂಸ್ಕೃತಿಯ ಧರ್ಮ ಏನಿದೆ, ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಏನು ಹೇಳ್ತೇವೆ, ಆ ಧರ್ಮದ ರಕ್ಷಣೆ, ಧರ್ಮವನ್ನು ಬಿಟ್ಟರೆ ಧರ್ಮ ನಾಶ ಆಗುವುದಿಲ್ಲ, ಧರ್ಮವನ್ನು ಬಿಟ್ಟವರು ನಾಶ ಆಗುವುದು, ಧರ್ಮ ಹಾಗೇ ಇರುತ್ತದೆ. ಅಂಥ ಧರ್ಮವನ್ನು ಯಾರು ರಕ್ಷಿಸ್ತಾರೋ ಆ ಧರ್ಮ ಅವರನ್ನು ರಕ್ಷಿಸಿದಂದಾಗೆ ನಮ್ಮ ಜನಗಳ ಮನಸ್ಸಿನಲ್ಲಿ ದೇವರ ಭಕ್ತಿಯನ್ನು ಉಂಟು ಮಾಡುವಂತಹ ಒಳ್ಳೆಯೊಂದು ಕಲೆ ಯಕ್ಷಗಾನ. ಈ ಕಲೆಯಲ್ಲಿ ಎಲ್ಲವೂ ಸಂಗಮವಾಗಿದೆ. ಆಗಲೇ ಸೈರಾಜಿಯವರೆಲ್ಲ ಹೇಳಿದಂತೆ, ವೇದಿಕೆಯಲ್ಲಿ ಈ ಮೊದಲಲ್ಲೂ ಬಹಳಷ್ಟು ಜನ ಗೋಷ್ಠಿಯಲ್ಲಿ ಮಾತನಾಡಿದಾಗ ಕೇಳಿದಂತೆ ಇದು ದೊಡ್ಡ ಕ್ರಾಂತಿ. ಕಲಾ ಬಾಂಧವರಿಗೆ ನಮಸ್ಕಾರ. ಯಕ್ಷಗಾನದ ಬಗ್ಗೆ ನಾನು ಈವರೆಗೆ ಯಾರ್ಯಾರು ಮಾತಾಡಿದ್ರು ಅಷ್ಟು ಪ್ರಬುದ್ಧತೆ ಆಗಲಿ ಪ್ರೌಢಿಮೆ ಆಗಲಿ ನನ್ನಲ್ಲಿಲ್ಲ. ಯಕ್ಷಗಾನದ ಎಲ್ಲರೂ ಕುತ್ಕೊಂಡು ನೋಡುವಂಥ ಒಂದು ಕಲೆಯ ಆರಾಧಕನಾಗಿ ನಾನು ಯಕ್ಷಗಾನವನ್ನು ನೋಡ್ಕೊಂಡು ಬಂದವನು. ನಮ್ಮ ತಂದೆ, ನಮ್ಮ ಅಜ್ಜ ಅವರೆಲ್ಲ ಕುಂದಾಪುರದ ಮೂಲದವರು. ಯಕ್ಷಗಾನ ಅಂದರೆ ಅವರಿಗೆ ಅದೇ ಒಂದು ಮನೋರಂಜನೆ, ಅದೇ ಅವರಿಗೆ ಸಾಂಸ್ಕೃತಿಕವಾಗಿ ಅವರು ಏನು ವಿದ್ಯೆಯಿಂದ ಜಾಸ್ತಿ ಕಲಿದೇ ಇದ್ರೂ ಸ್ವಾಮೀಜಿಯವರು ಹೇಳಿದ ಹಾಗೆ ಈ ಯಕ್ಷಗಾನಗಳಿಂದ ನಮಗೆ ಪುರಾಣದ ಬಗ್ಗೆ ಗೊತ್ತಾಗೋದು ಅಷ್ಟೇ ಅಲ್ಲ, ನಮಗೆ ಗೊತ್ತಿಲ್ಲದೇ ನಮ್ಮ ಜೀವನದಲ್ಲಿ ಸಾಕಷ್ಟು ಪಾಠಗಳನ್ನು ಕಲಿಸುತ್ತೆ, ನಮ್ಮ ಸಂಸ್ಕೃತಿಯನ್ನು ಬೆಳೆಸುತ್ತೆ. ಅದು ಈಗಿನ ಒಂದು ನಮ್ಮ ನೆಕ್ಸ್ಟ್ ಜನ್ರೇಷನ್ ಅಂತ ಏನಿದೆ ಅವರಿಗೆ ತೆಗೆದುಕೊಂಡು ಹೋಗಬೇಕು ಅಂದರೆ ಈಗ ಏನು ರಾಮಕೃಷ್ಣಮಯ್ಯರು ಮಾಡ್ತಾ ಇದ್ದಾರೆ, ಇದೊಂದು ಶ್ಲಾಘನೀಯವಾದ ಕಾರ್ಯ. ವೇದಿಕೆಯ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಗಣ್ಯರೇ, ಹಾಗೆ ಮುಂದೆ ನಡೆದಿರ್ತಕ್ಕಂಥ ಎಲ್ಲ ಕಲಾ ಬಂಧು ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಈ ದಿನ ನಾನು ಕೆಲಸ ಮಾಡ್ತಿರುವ ಮಾಂಡವಿ ಮೋಟಾರ್ ಸಂಸ್ಥೆಯ ಒಂದು ಪ್ರತಿನಿಧಿಯಾಗಿ ಬಂದಿದ್ದೇನೆ. ಮೊದಲಿಂದ ನನಗೆ ಸಣ್ಣದಿಂದಲೂ ಯಕ್ಷಗಾನದ ಬಗ್ಗೆ ಒಲವು ಇತ್ತು. ಅದು ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಕಳೆದ ಹಲವಾರು ವರ್ಷಗಳಿಂದ ನಾವು ಈ ಸಿರಿಬಾಗಿಲು ವೆಂಕಪ್ಪಯ್ಯ ಪ್ರತಿಷ್ಠಾನ ಇದರ ಅಧ್ಯಕ್ಷರಾದ ಶ್ರೀಯುತ ರಾಮಕೃಷ್ಣಮಯ್ಯ ಇವರ ಜೊತೆ ಸೇರಿ ಕೆಲವಾರು ಕಾರ್ಯಕ್ರಮಗಳು ಜೊತೆಯಲ್ಲಿ ಮಾಡಿದ್ದಿದೆ. ಅದರಲ್ಲಿ ನಮಗೆ ತುಂಬ ಹೆಮ್ಮೆಯೂ ಇದೆ. ಯಾಕೆಂದರೆ ಅವರು ನಡೆಸುವಂಥ ಕಾರ್ಯಕ್ರಮ ಅಷ್ಟು ಅಚ್ಚುಕಟ್ಟಾಗಿರುವಂಥದ್ದು. ಹಾಗೆ ಎಲ್ಲರೂ ಅದನ್ನು ಸಮಾಜದಲ್ಲಿ ತುಂಬ ಇಷ್ಟಪಟ್ಟಿದ್ದರು. ಯದುವೀರ ಸ್ವಾಮಿ ಹಾಗೂ ಯೋಗಾನಂದ ಸರಸ್ವತಿ ಸ್ವಾಮಿಯರ ಪಾದಾರಿಗೆ ನಮಿಸಿ, ಅಧ್ಯಕ್ಷತೆಯಲ್ಲಿರುವ ಮೋಹನ ಆಳ್ವ ಹಾಗೂ ವೇದಿಕೆಯಲ್ಲಿರುವ ಗಣ್ಯ ವ್ಯಕ್ತಿಗಳೇ, ಅದರಲ್ಲೂ ಇವತ್ತಿನ ಸ್ಟಾರ್ ಆಫ್ ಅಟ್ರಾಕ್ಷನ್ ನಮ್ಮ ಶಕುಂತಲಮ್ಮ
ಅವರ ಆ ಧ್ವನಿಯನ್ನು ಕೇಳುವಾಗ ಎಷ್ಟು ಖುಷಿಯಾಗುತ್ತೆ ಅಂದರೆ, ಅವರು ಈ ಏಜ್ನಲ್ಲೂ ಇಷ್ಟು ಚೆನ್ನಾಗಿ ಹಾಡಬೇಕಿದ್ರೆ ಇಟ್ಸ್ ಏನು ಒಂದು ಗಾಡ್ ಗಿಫ್ಟೆ, ನಮಗೊಂದು ನಿಜವಾಗಿ ಒಂದು ಅವಕಾಶ. ಮತ್ತು ಇವಾಗ ಹೇಳಿದಾಗೆ ನಾನು ಇದೇ ಮಣ್ಣಿನ ಹುಡುಗ, ಕೂಡ್ಲು ಅಂದರೆ ಯಕ್ಷಗಾನದ ಕುತ್ಯಾಳ ಗೋಪಾಲಕೃಷ್ಣ ದೇವಸ್ಥಾನ ಯಕ್ಷಗಾನ ಮಂಡಳಿ. ಇವರು ಮೊದಲು ನಾವು ಸಣ್ಣದಿರುವಾಗ ಕೇಳ್ತಾ ಇದ್ದೆವು, ಧರ್ಮಸ್ಥಳ ಹಾಗೂ ಕೂಡ್ಲು ಮೇಳ, ಈ ಎರಡು ಮೇಳಗಳು ಜೋಡಾಟ ಮಾಡಿದರೆ ಬೆಳಗಿನವರೆಗೂ ನಾವು ಕಣ್ಣು ಮುಚ್ಚುವಾಗಿಲ್ಲ, ಅಷ್ಟು ಚೆನ್ನಾಗಿತ್ತಂತೆ. ಬಟ್ ಆ ಭಾಗ್ಯ ನಮಗೆ ನೋಡಲಿಕ್ಕೆ ಭಾಗ್ಯ ಇರಲಿಲ್ಲ, ಬಟ್ ಕೇಳುವ ಭಾಗ್ಯ ನಮಗೆ ಬಂದಿದೆ ಸರ್. ಈಗ ಇತ್ತೀಚೆಗೆ ಕೂಡ ಜೋಡಾಟ ಆಗಿತ್ತು, ಬಟ್ ಅದಕ್ಕೆ ನೋಡಲು ಯೋಗ ಬೇಕು. ಮತ್ತು ರಾಮಕೃಷ್ಣ ಮಯ್ಯರ ಬಗ್ಗೆ ಹೇಳಬೇಕಿದ್ದರೆ, ರಾಮಕೃಷ್ಣ ಮಯ್ಯರು ಅವರ ಹೆಸರನ್ನು ನಾನು ಸುಮಾರು ವರ್ಷದಿಂದ ಮೊದಲೇ ಕೇಳಿಸ್ತಾ ಇದ್ದೇನೆ. ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ. ಆಗ ರಾಮಕೃಷ್ಣ ಮಯ್ಯರು ಯಾರು ಅಂತ ನನಗೆ ಗೊತ್ತಿದೆ, ಬಟ್ ಅವರಿಗೆ ನಾನು ಯಾರು ಅಂತ ಗೊತ್ತಿಲ್ಲ. ನಾವು ಇದೇ ಕೂಡ್ಲು ಗೋಪಾಲಕೃಷ್ಣ ಸ್ಕೂಲ್, ಇದೇ ಶಾಲೆಯಲ್ಲಿ ಕಲಿತವರು. ಅವರು ಸಣ್ಣದಿರುವಾಗ ಅವರ ತಂಗಿಯರೊಂದಿಗೆ ಇಲ್ಲಿಂದ ಈ ಸಿರಿಬಾಗಿಲಿನಿಂದ ಕೂಡ್ಲಿನ ತನಕ ನಡ್ಕೊಂಡು ಹೋಗಿ ವಾಪಸ್ಸು ಬರ್ತಾ ಇದ್ದರು. ಅವರು ಎಷ್ಟೋ ಪ್ರಯತ್ನ ಮಾಡಿ, ಎಜುಕೇಷನ್ ಮಾತ್ರವಲ್ಲ, ಪ್ರತಿಯೊಂದು ವಿಷಯದಲ್ಲಿ ಅವರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂದರೆ ಒಂದು ನಿದರ್ಶನವಾಗಿದೆ ಇಂದಿನ ಈ ಪ್ರತಿಷ್ಠಾನ. ಈ ಭಾಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಿರಲಿ, ಧಾರ್ಮಿಕಗಳಿರಲಿ, ಎಲ್ಲದಕ್ಕೂ ಪ್ರೇರೇಪಣಾ ಶಕ್ತಿ ಆಗಿರುವಂಥ ಎಡನೀರು ಮಠಾಧೀಶರು ವೇದಿಕೆಯಲ್ಲಿದ್ದರು. ಉಪ್ಪಳ ಸಮೀಪದಲ್ಲಿ ನಮ್ಮಂತಹ ಅನೇಕ ಮಂದಿಗಳಿಗೆ ಸಮಾಜಮುಖಿ ಚಿಂತನೆಗಳನ್ನು ಕಲಿಸಿದಂತಹ, ಪ್ರೇರೇಪಣೆ ಮಾಡಿದಂತಹ ಕೊಂಡೇವರು ಮಠಾಧೀಶರಿದ್ದಂತಹ ಯತಿದ್ವಯ ಶ್ರೇಷ್ಠರು ಕಾಸರಗೋಡು ಭಾಗದ ನಾವೆಲ್ಲರೂ ಮಾರ್ಗದರ್ಶನಕ್ಕಾಗಿ ಗೌರವಿಸುವಂಥ ಯತಿದ್ವಯ ಶ್ರೇಷ್ಠರಿದ್ದಂತಹ ವೇದಿಕೆ, ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಆತ್ಮೀಯ ಬಂಧುಗಳಿಗೆ ಕೂಡ ವಂದನೆಗಳನ್ನು ಸಲ್ಲಿಸ್ತಾ, ಸೇರಿದಂತಹ ಎಲ್ಲ ಸಾಂಸ್ಕೃತಿಕ ಪ್ರೇಮಿಗಳಿಗೆ, ಕಲಾಪ್ರೇಮಿಗಳಿಗೆ ಕೂಡ ವಂದಿಸ್ತಾ ಎರಡೇ ಮಾತುಗಳನ್ನು ಆಡಲಿಕ್ಕೆ ಬಯಸ್ತೇನೆ. ಆದರೂ ಆ ಎರಡು ಮಾತುಗಳು ನಾನು ಆಡಲೇಬೇಕಾಗಿದೆ ಇವತ್ತು. ಬಹುಶಃ ಇಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೇನೆ ಹಿಂದೆ ಕೂಡ. ಹಿಂದೆಯೂ ಒಮ್ಮೆ ಹೀಗೆ ವೇದಿಕೆಗೆ ಬಂದಾಗ ಅವತ್ತು ಅಧ್ಯಕ್ಷರಿರಲಿಲ್ಲ, ಅಧ್ಯಕ್ಷತೆ ಮಾಡಲಿಕ್ಕೆ ಹೇಳಿದರು. ಇವತ್ತು ಸಿರಿಬಾಗಿಲವರು ಮೋಹನಾಳ್ ದಾರಿಯಲ್ಲಿ ಬಾಕಿಯಾಗಿದ್ದಾರೆ, ನೀವು ಮಾಡಬೇಕು ಅಂತ ಹೇಳಿ ಕೇಳಿದರು. ಆದರೆ ತಕ್ಷಣ ನಾನು ಅವರಿಗೆ ಹೇಳಿದಂಥ ಮಾತು, ಹಿರಿಯರಂಥ ಐರೋಡಿ ಅವರು ಇದ್ದಾರೆ, ಅವರೊಂದು ಯಕ್ಷಗಾನ ಕೇಂದ್ರವನ್ನು ನಡೆಸ್ತಾ ಇರುವಂಥವ್ರು ಮತ್ತು ಅವರು ಇವತ್ತು ವಹಿಸಿದರೆ ಸೂಕ್ತ ಅಂತ ಅವ್ರ ಮೇಲೆ ಇದ್ದರು. ಅವರು ಬಂದಾಗ ಅವರೇ ಅಧ್ಯಕ್ಷರಾಗಲೇಬೇಕು ಅಂತೇಳಿ ಕೇಳಿಕೊಂಡೆ. ಹಾಗೆ ಇತ್ತೀಚೆಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ಕಾವಂದರು ಇಲ್ಲಿಗೆ ಆಗಮಿಸಿ ಒಂದು ಕಲಾಕೇಂದ್ರವನ್ನು ಉದ್ಘಾಟಿಸಿದಂಥದ್ದು. ಅದಕ್ಕೆ ಮೊದಲಾಗಿ ಇಲ್ಲಿಗೆ ಬಂದಾಗ ಇಲ್ಲಿಗೆ ಸೆಳೆಯುವಂಥದ್ದು ನಮ್ಮೆಲ್ಲರನ್ನ ರಾಮಕೃಷ್ಣ ಮಯ್ಯರ ವಿನೀತ ಭಾವ, ಸರಳ ಸಾತ್ವಿಕ ಸಜ್ಜನತೆಯ ಅವರೊಂದು ವಿನೀತ ಭಾವ, ಮುಖಭಾವ ಇದೆಯಲ್ಲ, ಅದು ಅವರನ್ನು ಕಂಡಾಗ ನಮ್ಮನ್ನು ಸೆಳೆಯುತ್ತದೆ. ಮತ್ತೆ ಮತ್ತೆ ಸಿರಿಬಾಗಿಲು ಸ್ವಲ್ಪ ದೂರ, ನನಗೆ ಬರಲಿಕ್ಕೆ ಕಷ್ಟ, ಆದರೂ ಕೂಡ ಒಮ್ಮೆ ಸಿರಿಬಾಗಿಲಿಗೆ ಹೋಗಿ ಬರುವ ಅಂತ ಹೇಳಿ ನಮಗೆಲ್ಲ ಅನಿಸುವಂಥದ್ದು ಅದು. ಇಲ್ಲಿ ಏನೂ ಆಡಂಬರಗಳಿಲ್ಲ, ಅಥವಾ ನಮಗೆ ಅನೇಕ ಕಡೆಗಳಲ್ಲಿ ಹೋದಾಗ ಆಡಂಬರಗಳನ್ನು ಕಾಣಬಹುದು. ಅಲ್ಲಿ ಗೌಜಿ ಗದ್ದಲ ಅಂತ ಹೇಳ್ತೇವೆ, ಸದ್ದಿಲ್ಲದೆ ಗದ್ದಲ ಮಾಡ್ತಾ ಇರುವಂಥದ್ದು ಈ ಸಿರಿಬಾಗಿಲು. ಅನೇಕ ದಶಕಗಳಿಂದ ಬೆಡಗುತಿಟ್ಟಿನ ಅನೇಕ ಹಿರಿಯ ಕಲಾವಿದರುಗಳನ್ನು ಯಕ್ಷಗಾನ ಕ್ಷೇತ್ರಕ್ಕೆ ಕೊಡುಗೆಯನ್ನಾಗಿ ಕೊಟ್ಟಂತಹ ಸಂಸ್ಥೆ ಅದು. ಅದನ್ನು ಈಗ ನಡೆಸಿಕೊಂಡು ಬರ್ತಾ ಇರುವವರು ಶ್ರೀ ಐರೋಡಿ ರಾಜಶೇಖರ ಹೆಬ್ಬಾರವರು. ನಮ್ಮ ಕೇಳಿಕೆಯ ಮೇಲೆಗೆ ಇಲ್ಲಿಗೆ ಆಗಮಿಸಿ ಇವತ್ತಿನ ಕಾರ್ಯಕ್ರಮದ ಆಪದ್ಬಾಂಧವ ಅಧ್ಯಕ್ಷರಾಗಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅವರಿಗೆ ಅಧ್ಯಕ್ಷೀಯ ಭಾಷಣವನ್ನು ನೆರವೇರಿಸಬೇಕು ಅಂತ ವಿನಂತಿ. ಕಳೆದ 2-3 ವರ್ಷಗಳಿಂದ ನಮ್ಮ ರಾಮಕೃಷ್ಣ ಮಯ್ಯರು ಈ ಪ್ರತಿಷ್ಠಾನವನ್ನು ಸ್ಥಾಪಿಸುವಾಗ ನನ್ನಲ್ಲಿ ಕೆಲವೊಂದು ವಿಷಯಗಳನ್ನು ಡಿಸ್ಕಸ್ ಮಾಡಿದ್ದಿತ್ತು. ಆವಾಗ ನಾನು ಎಣಿಸ್ತಿದ್ದೆ, ನಮಗಿಬ್ಬರಿಗೂ ಹುಚ್ಚಿಡಿದಿದೆ ಅಂಥೇಳಿ. ಆದರೆ ನಮ್ಮ ಜೀವನದಲ್ಲಿ ಹುಚ್ಚು ಅನ್ನೋದು ನಮಗೆ ಮೆಚ್ಚು, ಹಾಗಾಗಿ ನಾವು ಇದನ್ನು ಆಯ್ದುಕೊಂಡಿದ್ದೇವೆ. ಅದರಲ್ಲೂ ಮತ್ತೊಂದು ಕಾರಣ ಉಂಟು, ಯಾರಿಗೆ ಗೊತ್ತಿಲ್ಲದದ್ದು. ಯಾಕಂದರೆ ನಾವು ಇಲ್ಲಿಂದ ಹೋಗಿ ಆಗಿದೆ, ಆದ್ದರಿಂದ ಧೈರ್ಯದಿಂದ ಹೇಳ್ಬೋದು. ನಾನು ಕೇಳಿದ್ದೇನೆಂದರೆ, ಈ ಸಮುದ್ರ ಮಥನದ ಕಾಲದ ಆದ ನಂತರ ಈ ವೇದಗಳನ್ನು ಪ್ರಚಾರ ಮಾಡಬೇಕಲ್ಲ. ಆಗ ಯಾಕಂದರೆ ಅದು ಯಾವ ಲೋಕಕ್ಕೂ ಗೊತ್ತಾಗದೇ ಇರೋದ್ರಿಂದ ಆ ವೇದದ ಆ ಒಂದು ಒಳ್ಳೆಯ ವಿಷಯವನ್ನು ಜನರಿಗೆ ತಿಳಿಸ್ಬೇಕು. ಹೇಗೆ ತಿಳಿಸೋದು ಅನ್ನೋದು, ದೇವತೆಗಳಲ್ಲಿ
ಆ ವಿಚಾರ ವಿನಿಮಯ ಆದಾಗ ಎಲ್ಲರೂ ಬ್ರಹ್ಮನ ಹತ್ರ ಹೋಗಿ ಕೇಳಿದ್ರು. ಆವಾಗ ಬ್ರಹ್ಮ ಹೇಳಿದ, ಈ ಒಂದು ಪ್ರಚಾರಕ್ಕಾಗಿ ನಾವು ಭರತನನ್ನು ನೇಮಿಸೋಣ, ಭರತ ಆ ಕಾರ್ಯವನ್ನು ಮಾಡಲಿ ಭರತ ಮುನಿ ಅಂತ ಹೇಳಿದಾಗ ಈ ಭರತನಾಟ್ಯ ಹುಟ್ಟಿತು. ಇದು ವೇದಗಳ ಪ್ರಚಾರಕ್ಕಾಗಿ ಹುಟ್ಟಿದಂಥ ಒಂದು ಕಲೆ ಅನ್ನೋದು ನಾನು ಕೇಳಿ ತಿಳಿದದ್ದು. ಆದರೆ ಇದನ್ನು ನಾನು ಯಕ್ಷಗಾನದವರು ಅದನ್ನು ನಾನು ಚೇಂಜ್ ಮಾಡ್ತಾ ಇದ್ದೇನೆ. ಏನಂದರೆ ಈ ಭರತನಾಟ್ಯದಲ್ಲಿರುವುದು ನೃತ್ಯ ಹಾಗೆ ಅಭಿನಯ. ಆದರೆ ನಮ್ಮ ಯಕ್ಷಗಾನದಲ್ಲಿರುವಂಥದ್ದು ನೃತ್ಯ ಉಂಟು, ಮಾತು ಉಂಟು, ಅಭಿನಯ ಉಂಟು. ಇದೆಲ್ಲ ಮಿಳಿತವಾಗಿರುವಂಥ ಯಕ್ಷಗಾನದಿಂದ ಖಂಡಿತ ವೇದಗಳು ನಮ್ಮ ಜನರಿಗೆ ಸುಲಭವಾಗಿ ಮುಟ್ಟುತ್ತದೆ ಅನ್ನೋದು ನಾನು ಯಕ್ಷಗಾನದ ಒಬ್ಬ ಕಲಾವಿದನಾಗಿ ಹೇಳ್ತಾ ಇರೋದು. ಭರತನಾಟ್ಯದವ್ರನ್ನ ದೂರಿದ್ದಲ್ಲ, ಆದರೆ ನಮ್ಮನ್ನು ನಾವು ಹೊಗಳಿಕೊಳ್ಳುವುದಕ್ಕೆ ಇದೊಂದು ಕಥೆಯನ್ನು ನಮ್ಗೆ ನಾವು ಹೊಂದಿಸ್ಕೊಂಡದ್ದು. ಯಾಕೆಂದರೆ ಒಂದು ಊರಿನಲ್ಲಿ ಇಂಥ ಒಂದು ಸಾಂಸ್ಕೃತಿಕ ಸಂಸ್ಥೆಗಳಿದ್ದರೆ ಖಂಡಿತ ಆ ಊರಿನ ಯುವಕರು ಸಾಂಸ್ಕೃತಿಕವಾಗಿ ಬೇರೆ ಬೇರೆ ಕಲೆಗಳಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಇದೆ. ಈಗ 3 ದಿನಗಳಿಂದ ಹವ್ಯಾಸಿಗಳ ಯಕ್ಷಗಾನ ಪ್ರದರ್ಶನವನ್ನು ಮಾಡಿಸಿದ್ದಾರೆ. ಇದನ್ನು ನೋಡ್ತಾ ಇದ್ದಂಥ ಇಲ್ಲಿನ ಯುವಕರು ಖಂಡಿತ ನಾನೂ ಒಬ್ಬ ಯಕ್ಷಗಾನದ ಕಲಾವಿದ ಆಗಬೇಕು, ಹವ್ಯಾಸಿ ಕಲಾವಿದನಾದರೂ ತೊಂದರೆ ಇಲ್ಲ, ರಂಗಸ್ಥಳದಲ್ಲಿ ನಾನು ಕುಣಿಬೇಕು ಎನ್ನುವ ಭಾವನೆಯನ್ನು ಪಡೆದೆ ಅಂತ ಆದರೆ ಖಂಡಿತ ಅವನಿಗೆ ವಿದ್ಯಾಭ್ಯಾಸಕ್ಕೂ ತೊಂದರೆ ಆಗುವುದಿಲ್ಲ, ಅವ ಸುಸಂಸ್ಕೃತನಾಗಿ ಈ ಒಂದು ನಮ್ಮ ಊರಿನಲ್ಲಿ ಬೆಳೀತಾನೆ ಅನ್ನೋದು ನನ್ನ ಭಾವನೆ. ಇನ್ನು ರಾಮಕೃಷ್ಣ ಮೈರು ನನ್ನ ಹತ್ರ ಮಾತಾಡುವಾಗ ಹೇಳಿದಂಥ ಭಾಳಷ್ಟು ಸಮಸ್ಯೆಗಳು ಅವ್ರು ಹೇಳ್ತಾ ಇರುವಾಗ ನನಗನ್ನಿಸ್ತಾ ಇತ್ತು. ಯಾಕೆಂದರೆ ಇದೇ ಸಮಸ್ಯೆಯಲ್ಲೇ ನಾನು ಬೆಳೀತಾ ಇದ್ದವ, ಮುಂದೆ ಬರ್ತಾ ಇದ್ದವ. ಯಾಕಂದರೆ ಈ ಕಲೆ ಅನ್ನುವುದಕ್ಕೆ ಅಷ್ಟು ಸುಲಭದಲ್ಲಿ ಅದು ದೊರಕುವಂಥದ್ದಲ್ಲ. ಈ ಕಲೆಯನ್ನು ಅಷ್ಟು ಸಲೀಸಾಗಿ ನಾವು ಬೆಳೆಸಲಿಕ್ಕೂ ಸಾಧ್ಯ ಇಲ್ಲ. ಯಾವುದಾದ್ರೂ ಒಂದು ತೊಂದರೆಗಳು ಬರ್ತಾ ಇರ್ತದೆ, ಅದನ್ನು ಎದುರಿಸುವುದೇ ನಮ್ಮ ದಿನನಿತ್ಯದ ಕಾರ್ಯ ಆಗಿರ್ತದೆ. ಆದರೂ ಒಂದು, ನಾನೊಬ್ಬ ಯಕ್ಷಗಾನ ಕಲಾ ಕೇಂದ್ರದ ಕಾರ್ಯದರ್ಶಿ ಆದ್ದರಿಂದ ಇವತ್ತು ನಾನು ಬಂದ ಕೂಡಲೇ ನನಗೊಂದು ಅಧ್ಯಕ್ಷತೆ ಪದವಿಯನ್ನು ಕೊಟ್ಟರು.